ಈ ವಾರ 2 ಕನ್ನಡ ಸಿನಿಮಾಗಳು OTTಗೆ ಬಂದಿವೆ. ಒಂದು ಹಾರ್ಟ್ ಟಚಿಂಗ್ ಫ್ಯಾಮಿಲಿ ಡ್ರಾಮಾ, ಇನ್ನೊಂದು ಮೈಂಡ್ ಬೆಂಡಿಂಗ್ ಸೈಕಾಲಜಿ ಥ್ರಿಲ್ಲರ್. ಅವುಗಳೇ ನಾನು ಕರುಣಾಕರ ಮತ್ತು ವಿಕಲ್ಪ. ಜೂನ್ ಮೊದಲನೇ ವಾರ ಪ್ರೇಮ್ ಮತ್ತು ಧ್ರುವ ಸರ್ಜಾ ಅವರ KD ದ ಡೆವಿಲ್, ಸತೀಶ್ ನೀನಾಸಂ ಮತ್ತು ಸಪ್ತಮಿ ಗೌಡ ಅವರು ನಟಿಸಿರೋ ದ ರೈಸ್ ಆಫ್ ಅಶೋಕ, ಕ್ರಿಟಿಕಲಿ ಅಕ್ಲೈಮ್ಡ್ ಹಾರ್ಟ್ ವಾರ್ಮಿಂಗ್ ಸಿನಿಮಾ ವಲಾವರ, ವಿಜಯ್ ರಾಘವೇಂದ್ರ ಅವರ ಕ್ರೈಮ್ ಥ್ರಿಲ್ಲರ್ ಇಪ್ಪನ್ ಸ್ವಾಮಿ, ಒಂದು ಹೊಸ ಸಸ್ಪೆನ್ಸ್ ಥ್ರಿಲ್ಲರ್ ಪೀಟರ್, ಒಂದು ಗ್ರಿಪ್ಪಿಂಗ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಶೇಷ 2016. ಇಷ್ಟು ಕನ್ನಡ ಸಿನಿಮಾಗಳು OTTಗೆ ಬಂದಿವೆ. ಇವುಗಳ ಜೊತೆ ಕನ್ನಡಕ್ಕೆ ಡಬ್ ಆಗಿ ಹಿಂದಿಯ ದುರಂದರ್ ದ ರಿವೆಂಜ್, ಮಲಯಾಳಂನ ಮಮ್ಮುಟ್ಟಿ, ಮೋಹನ್ ಲಾಲ್, ಫಹದ್ ಫಾಜಿಲ್, ನಯನ್ತಾರಾ ಈ ಸೂಪರ್ ಸ್ಟಾರ್ ಗಳು ನಟಿಸಿರೋ ಪೇಟ್ರಿಯಾಟ್, ತಮಿಳಿನ ಲವ್ ಸ್ಟೋರಿ 29 ಸಿನಿಮಾಗಳು OTTಗೆ ಬಂದಿವೆ. ಜೂನ್ ಮೊದಲನೇ ವಾರ ರಿಲೀಸ್ ಆಗಿರೋ ಸಿನಿಮಾಗಳ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ಲಿಂಕ್ ನ ಕಮೆಂಟ್ ಅಲ್ಲಿ ಹಾಕಿರ್ತೀವಿ. ಈ ವಾರ ಜೂನ್ 12ಕ್ಕೆ 2 ಕನ್ನಡ ಸಿನಿಮಾಗಳು OTTಗೆ ಬಂದಿವೆ. ಈ ಸಿನಿಮಾಗಳ ಸ್ಟೋರಿ ಏನು, ಯಾವ ಜಾನರ್, ಯಾವ ಪ್ಲಾಟ್ಫಾರ್ಮ್ ನಲ್ಲಿ ನೋಡಬಹುದು ಅನ್ನೋದನ್ನ ಮುಂದೆ ನೋಡೋಣ. ಮೊದಲು ನಾನು ಕರುಣಾಕರ ಸಿನಿಮಾ ಬಗ್ಗೆ ಮಾತಾಡೋಣ. ಇದು ಒಬ್ಬ ಸಾಮಾನ್ಯ ಅಪ್ಪನ ಕತೆ. ಈ ಸಿನಿಮಾದ ಹೀರೋ ಆರ್ಯನ್ ತೇಜಸ್ ಅವರೇ ಈ ಸಿನಿಮಾನ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ರಾಧಾ ಭಾಗವತಿ ಅವರು ಸಿನಿಮಾದ ಹೀರೋಯಿನ್. ಕತೆ ಏನು ಅಂದ್ರೆ, ಕರುಣಾಕರ ಅಂತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಹಣದ ತೊಂದರೆ, ಪ್ರೈಡ್, ರೆಂಟ್, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಅವನನ್ನ ಕಾಡುತ್ತೆ. ಅವನ ಮಗನಿಗೆ ಒಂದು ಸಿಂಪಲ್ ಟಾಯ್ ಬೇಕು ಅಂತ ಕೇಳಿದಾಗ ಅದನ್ನ ತಂದು ಕೊಡಲು ಎಷ್ಟು ಹೆಣಗಾಡ್ತಾನೆ ಅನ್ನೋದೇ ಈ ಸಿನಿಮಾ. ಇದು ಕಾಮಿಡಿ ಡ್ರಾಮಾ ಮಿಕ್ಸ್ ನಡುವೆ ನಗು ನಗುತ್ತಾ ಕಣ್ಣೀರನ್ನ ಬರ್ಸುತ್ತೆ. ಮಿಡಲ್ ಕ್ಲಾಸ್ ಲೈಫ್ ನ ಎಷ್ಟು ರಿಯಲ್ ಆಗಿ ತೋರಿಸಬಹುದೋ ಅಷ್ಟು ರಿಯಲ್ ಆಗಿ ತೋರಿಸಿದ್ದಾರೆ. ಇದು ನಮ್ ಜೀವನವೇ ಅಂತ ಅನ್ಸುತ್ತೆ. ಸಿನಿಮಾವನ್ನ ಬೆಂಗಳೂರಿನ ರಿಯಲ್ ಲೊಕೇಶನ್ ಗಳಲ್ಲಿ ಶೂಟ್ ಮಾಡಿದ್ದಾರೆ. ಮಿಡಲ್ ಕ್ಲಾಸ್ ಅಪ್ಪಂದರಿಗೆ ಇದೊಂದು ಎಮೋಷನಲ್ ಆಗಿ ಕನೆಕ್ಟ್ ಆಗಬಹುದು. ನಾನು ಕರುಣಾಕರ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದೆ. ಫ್ಯಾಮಿಲಿ ಸಮೇತ ನೀವು ಈ ಸಿನಿಮಾವನ್ನ ನೋಡಬಹುದು. ವಿಕಲ್ಪ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಈ ಸಿನಿಮಾವನ್ನ ಪೃಥ್ವಿರಾಜ್ ಪಾಟೀಲ್ ಅವರೇ ಡೈರೆಕ್ಟ್ ಮಾಡಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ನಾಗಶ್ರೀ ಹೆಬ್ಬಾರ್ ಅವರು ಹೀರೋಯಿನ್. ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್. ಕತೆ ಏನು ಅಂದ್ರೆ, ಒಬ್ಬ ಸಕ್ಸಸ್ಫುಲ್ CEO, ಹೆಸರು ಪೃಥ್ವಿ. ಎಲ್ಲ ಇದೆ, ಹಣ, ಪವರ್, ಗರ್ಲ್ ಫ್ರೆಂಡ್, ಆದ್ರೆ ಒಳಗೆ ಒಂದು ಭಯ ಕಾಡುತ್ತೆ. ಚೈಲ್ಡ್ಹುಡ್ ಟ್ರಾಮಾ, ಆಲುಸಿನೇಷನ್, ರಿಯಾಲಿಟಿ ಮತ್ತು ಇಲ್ಯೂಷನ್ ಮಿಕ್ಸ್ ಆಗಿ ಅವನ ಲೈಫ್ ತಿರುಗಿಸುತ್ತೆ. ಯಕ್ಷಗಾನ, ವೆಸ್ಟರ್ನ್ ಘಾಟ್ಸ್ ನ ಸುಂದರ ಲೊಕೇಶನ್, ಬಾಲ್ಯದ ಫ್ಲಾಶ್ ಬ್ಯಾಕ್ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ನೀವು ಕೊನೆವರೆಗೂ ಗೆಸ್ ಮಾಡೋಕೆ ಆಗಲ್ಲ. ಇದು ಮೈಂಡ್ ಗೇಮ್. ಈ ಸಿನಿಮಾ ZEE5 ನಲ್ಲಿ ಸ್ಟ್ರೀಮ್ ಆಗ್ತಿದೆ. ತಮಿಳಿನ ಕರುಪ್ಪು, ಮಲಯಾಳಂನ ದೃಢಂ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ OTTಯಲ್ಲಿ ರಿಲೀಸ್ ಆಗಿವೆ. ಹಿಂದಿಯ ಭೂತ್ ಬಂಗ್ಲಾ ಕೂಡ OTTಗೆ ಬಂದಿದೆ. ಆದ್ರೆ ಹಿಂದಿಯಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಮಲಯಾಳಂನ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ದೃಶ್ಯಂ 3 ಕೂಡ OTTಗೆ ಬರ್ತಿದೆ. ಅದು ಯಾವಾಗ ಅಂತ ಮುಂದೆ ಹೇಳ್ತೀನಿ. ಕರುಪ್ಪು ಸೂರ್ಯ ಅವರ ದೊಡ್ಡ ಹಿಟ್ ಮೂವಿ. ಇದು ತಮಿಳು ಫ್ಯಾಂಟಸಿ ಆಕ್ಷನ್ ಡ್ರಾಮಾ. ಆದ್ರೆ ಕನ್ನಡ, ಹಿಂದಿ, ಮಲಯಾಳಂ, ತೆಲುಗು ಡಬ್ಗಳಲ್ಲಿ ಬಂದಿದೆ. ಪ್ರೈಮ್ ವಿಡಿಯೋದಲ್ಲಿ ಈಗ ನೀವು ನೋಡಬಹುದು. ಕತೆ ಏನು ಅಂದ್ರೆ, ಒಂದು ಸಣ್ಣ ಹುಡುಗಿಯ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಅಂತ ದುಡ್ಡು ಬೇಕಿರುತ್ತೆ. ಅಪ್ಪ ಮಗಳು ಅವರ ಬಳಿ ಇದ್ದ ಚಿನ್ನವನ್ನ ಮಾರಿ ಅದರಿಂದ ಬರೋ ದುಡ್ಡಿನಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆ ಚಿನ್ನ ಕಳ್ಳತನವಾಗುತ್ತೆ. ಕೋರ್ಟ್ ಸಿಸ್ಟಮ್ ನಿಂದ ಆ ಹುಡುಗಿಯ ಕಾಪಾಡಲು ಅಪ್ಪನಿಗೆ ಸಾಧ್ಯವಾಗಲ್ಲ. ಆಗ ಅವಳ ಅಪ್ಪ ದೇವರನ್ನ ಕರೀತಾನೆ. ಆಗ ವೇಟೈ ಕರುಪ್ಪು ಲಾಯರ್ ರೂಪದಲ್ಲಿ ಬಂದು ಕರಪ್ಟ್ ಸಿಸ್ಟಮ್ಗೆ ಎದುರಾಗಿ ನಿಲ್ತಾನೆ. ಮೈಥಾಲಜಿ, ಕೋರ್ಟ್ ರೂಮ್ ಡ್ರಾಮಾ, ಮಾಸ್ ಆಕ್ಷನ್ ಮಿಕ್ಸ್ ಆಗಿ ಸೂರ್ಯ ಅವರ ಮಾಸ್ ಎಂಟ್ರಿ, ತ್ರಿಷಾ ಕೃಷ್ಣನ್, ಇಂದ್ರನ್ಸ್ ಎಲ್ಲ ಸೂಪರ್. RJ ಬಾಲಾಜಿ ಡೈರೆಕ್ಷನ್ ಬಹಳ ಎನರ್ಜಿ ಕೊಡುತ್ತೆ. ಸೂರ್ಯ ಅವರ ಅತ್ಯಂತ ದೊಡ್ಡ ಹಿಟ್ ಸಿನಿಮಾ ಇದು. 300 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ಫ್ಯಾಂಟಸಿ ಪ್ಲಸ್ ಸೋಷಿಯಲ್ ಮೆಸೇಜ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಕನ್ನಡ ಡಬ್ ಕೂಡ ತುಂಬಾ ಚೆನ್ನಾಗಿದೆ. ಮಾಸ್ ಫ್ಯಾನ್ಸ್ಗೆ ಪರ್ಫೆಕ್ಟ್. ಮಾಸ್ ಪ್ಲಸ್ ಎಮೋಷನ್ ಪ್ಲಸ್ ಆಕ್ಷನ್ ಬೇಕಾದವರು ಖಂಡಿತ ಪ್ರೈಮ್ ವಿಡಿಯೋದಲ್ಲಿ ಸಿನಿಮಾವನ್ನ ನೋಡಬಹುದು. ದೃಢಂ ಮಲಯಾಳಂನ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಒಬ್ಬ ಹೊಸ ಪೊಲೀಸ್ ಆಫೀಸರ್ ಯಾವುದೇ ಕ್ರೈಮ್ ಇಲ್ಲದಂತಹ ಒಂದು ಸೈಲೆಂಟ್ ಊರಿಗೆ ಡ್ಯೂಟಿಗೆ ಅಂತ ಬರ್ತಾನೆ. ಆದ್ರೆ ಅವನು ಕಾಲಿಟ್ಟಿದ್ದೆ ತಡ ಆ ಊರಲ್ಲಿ ಒಂದರ ಮೇಲೊಂದು ಮರ್ಡರ್, ಕಳ್ಳತನ ಶುರುವಾಗುತ್ತೆ. ಯಾವುದೇ ಸಾಕ್ಷಿ ಇಲ್ಲದೆ ಇರೋ ಈ ಕೇಸ್ನ ಆ ಹೊಸ ಆಫೀಸರ್ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ದೃಢಂ ಸಿನಿಮಾದ ಪ್ಲಾಟ್. ಸಿನಿಮಾದ ಕತೆ ಶುರುವಾಗೋದು ವಿಜಯ್ ರಾಧಾಕೃಷ್ಣನ್ ಅನ್ನೋ ಯುವ ಸಬ್ ಇನ್ಸ್ಪೆಕ್ಟರ್ ನಿಂದ. ಈತನಿಗೆ ಲೈಫ್ ನ ಮೊದಲ ಪೋಸ್ಟಿಂಗ್ ಸಿಗೋದು ಕುಳಿನಿಲಂ ಅನ್ನೋ ಒಂದು ಸಣ್ಣ ಗುಡ್ಡಗಾಡು ಊರಲ್ಲಿ. ಆ ಊರಿನ ಸ್ಪೆಷಾಲಿಟಿ ಏನಂದ್ರೆ, ಅಲ್ಲಿ ದೊಡ್ಡ ಕ್ರೈಮ್ಗಳು ನಡೆಯಲ್ಲ. ಜನರೆಲ್ಲ ತುಂಬಾನೇ ಸೈಲೆಂಟ್. ಇದನ್ನ ಕೇಳಿ ವಿಜಯ್ ಕೂಡ, ಅಬ್ಬಾ ನಮ್ಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಇರ್ಬೋದು ಅಂತ ಅನ್ಕೊಳ್ತಾನೆ. ಶುರು ಆಗುತ್ತೆ ಅಸಲಿ ಆಟ. ಆದ್ರೆ ಟ್ವಿಸ್ಟ್ ಬರೋದೆ ಆಮೇಲೆ. ನಮ್ಮ ಹೀರೋ ಆ ಊರಿಗೆ ಕಾಲಿಟ್ಟಿದ್ದೆ ತಡ ಆ ಊರಿಗೆ ಯಾವ್ದೋ ಶಾಪ ಅಂಟಿಕೊಂಡ ಹಾಗೆ ಒಂದರ ಮೇಲೊಂದು ಕ್ರೈಮ್ಗಳು ಶುರುವಾಗುತ್ತೆ. ಮೊದ್ಲಿಗೆ ಎಲ್ಲೋ ಒಂದ್ ಕಡೆ ಕೊಳೆತು ಹೋದ ಸ್ಥಿತಿಯಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಇದೊಂದು ಮರ್ಡರ್ ಅಂತ ಕನ್ಫರ್ಮ್ ಆಗುವಷ್ಟರಲ್ಲಿ ಆ ಊರಿನ ಒಂದು ಪ್ರೈವೇಟ್ ಫೈನಾನ್ಸ್ ಕಂಪನಿಯಲ್ಲಿ ದೊಡ್ಡ ಲೆವೆಲ್ ನಲ್ಲಿ ಕಳ್ತನ ಆಗುತ್ತೆ.
ಪೊಲೀಸ್ ಸ್ಟೇಷನ್ ನಲ್ಲಿ ಟೆನ್ಷನ್ ಶುರುವಾಗೋ ಟೈಮಲ್ಲೇ ಮತ್ತೊಂದು ಗುರುತು ಸಿಗದ ಡೆಡ್ ಬಾಡಿ ಪತ್ತೆ ಆಗುತ್ತೆ. ಮೈಂಡ್ ಬ್ಲಾಕ್ ಮಾಡೋ ಇನ್ವೆಸ್ಟಿಗೇಷನ್, ಯಾವುದೇ ಸಾಕ್ಷಿ ಇರಲ್ಲ, ಸುಳುವು ಇರಲ್ಲ. ಊರಿನ ಜನರ ಪ್ರೆಷರ್ ಒಂದ್ ಕಡೆ ಆದ್ರೆ ಇವನೊಬ್ಬ ಹೊಸ ಆಫೀಸರ್, ಇವನ್ ಕೈಲಿ ಈ ಕೇಸ್ ಸಾಲ್ವ್ ಮಾಡಕ್ ಆಗುತ್ತಾ ಅಂತ ಡಿಪಾರ್ಟ್ಮೆಂಟ್ ನ ಮೇಲಧಿಕಾರಿಗಳ ಪ್ರೆಷರ್ ಇನ್ನೊಂದ್ ಕಡೆ. ಈ ಎಲ್ಲಾ ಕ್ರೈಮ್ ಗಳ ಮಧ್ಯೆ ಏನಾದ್ರೂ ಲಿಂಕ್ ಇದೆಯಾ? ಆರಾಮಾಗಿದ್ದ ಊರಲ್ಲಿ ದಿಢೀರ್ ಅಂತ ಯಾಕೆ ಇದೆಲ್ಲ ನಡೀತಿದೆ? ಯಾರು ಈ ಕೊಲೆಗಳನ್ನ ಮಾಡ್ತಿರೋದು? ಮುಗ್ಧನಾಗಿದ್ದ ವಿಜಯ್ ಈ ಪ್ರೆಷರ್ ಮಧ್ಯೆ ಒಬ್ಬ ಖಡಕ್ ಆಫೀಸರ್ ಆಗಿ ಹೇಗೆ ಬದಲಾಗ್ತಾನೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ನೀವೇನಾದ್ರೂ ಮರ್ಡರ್ ಮಿಸ್ಟ್ರಿ, ಸಸ್ಪೆನ್ಸ್, ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾಗಳ ಫ್ಯಾನ್ ಆಗಿದ್ರೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಈ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಅಕ್ಷಯ್ ಕುಮಾರ್ ಮತ್ತು ಡೈರೆಕ್ಟರ್ ಪ್ರಿಯದರ್ಶನ್ ಕಾಂಬಿನೇಷನ್ ನಲ್ಲಿ 14 ವರ್ಷಗಳ ಗ್ಯಾಪ್ ನಂತರ ಬಂದು ಬಾಕ್ಸ್ ಆಫೀಸ್ ನ ಸದ್ದು ಮಾಡಿರೋ 2026ರ ಲೇಟೆಸ್ಟ್ ಹಾರರ್ ಕಾಮಿಡಿ ಸಿನಿಮಾ ಭೂತ್ ಬಂಗ್ಲಾ. ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಹಿಂದೆ ಹೇರಾ ಫೇರಿ, ಬೂಲ್ ಬುಲಯ್ಯ ಸಿನಿಮಾಗಳು ಬಂದಿದ್ವು. ಲಂಡನ್ ನಲ್ಲಿರೋ ಅರ್ಜುನ್ ತನ್ನ ತಂಗಿಯ ಮದುವೆ ಮಾಡೋಕೆ ಅಂತ ತನ್ನ ಅಜ್ಜ ಬಿಟ್ಟು ಹೋಗಿರೋ ಇಂಡಿಯಾದ ಒಂದು ಹಳೆ ಅರಮನೆಗೆ ಬರ್ತಾನೆ. ಆದ್ರೆ ಆ ಊರಿಗೆ ವಧುಸರೋ ಅನ್ನೋ ರಾಕ್ಷಸನ ಶಾಪ ಇರುತ್ತೆ. ಮದುವೆ ಆಗೋ ಹೊಸ ವಧುನ ಆ ದೆವ್ವ ಎತ್ಕೊಂಡು ಹೋಗಿ ಸಾಯಿಸುತ್ತೆ. ಈ ಭಯದಲ್ಲೇ ಊರಿನಲ್ಲಿ ಯಾರು ಮದ್ವೆನೆ ಮಾಡ್ತಿರಲ್ಲ. ಊರಿನವರ ಮಾತನ್ನ ನಂಬದ ಹೀರೋ ಅದೇ ಅರಮನೆಯಲ್ಲಿ ತನ್ನ ತಂಗಿ ಮದುವೆ ಮಾಡೋಕೆ ಹೋದಾಗ ಏನೆಲ್ಲ ಅವಾಂತರಗಳಾಗುತ್ತೆ. ಈ ದೆವ್ವದ ಅಸಲಿಯತ್ತು ಏನು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಏಪ್ರಿಲ್ 17, 2026ರಲ್ಲಿ ಥಿಯೇಟರ್ಗೆ ಬಂದು ಹಿಟ್ ಆಗಿದ್ದ ಈ ಸಿನಿಮಾ ಈಗ ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಸಿನಿಮಾದ ಫಸ್ಟ್ ಹಾಫ್ ಫುಲ್ ನಗ್ಸಿದ್ರೆ ಸೆಕೆಂಡ್ ಹಾಫ್ ಫುಲ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೂಡ ಇದೆ. ಕಾಮಿಡಿ ಟೈಮ್ಗೆ ಅಂತಾನೆ ಹೆಸರಾಗಿರೋ ಪರೇಶ್ ರಾವಲ್, ರಾಜ್ಪಾಲ್ ಯಾದವ್ ಕಾಮಿಡಿ ಪಕ್ಕಾ ಮಜಾ ಕೊಡುತ್ತೆ. ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಮೈಕಲ್ ಜಾಕ್ಸನ್ ನ ಬಯೋಗ್ರಫಿ. ಇದೊಂದು ಪಕ್ಕಾ ಮ್ಯೂಸಿಕಲ್ ಹಾಗೂ ಎಮೋಷನಲ್ ಬಯೋಗ್ರಫಿ. ಮೈಕಲ್ ಜಾಕ್ಸನ್ ತನ್ನ ಚಿಕ್ಕ ವಯಸ್ಸಿನಲ್ಲೇ ಜಾಕ್ಸನ್ 5 ಬ್ಯಾಂಡ್ ಮೂಲಕ ತನ್ನ ಕೆರಿಯರ್ ಅನ್ನ ಶುರು ಮಾಡಿ ಇಡೀ ಪ್ರಪಂಚವೇ ತಿರುಗಿ ನೋಡೋ ತರ ನಂಬರ್ 1 ಪಾಪ್ ಸ್ಟಾರ್ ಆಗಿ ಬೆಳೆದಿದ್ದು ಹೇಗೆ ಅನ್ನೋದನ್ನ ಸಿನಿಮಾ ಅದ್ಭುತವಾಗಿ ತೋರಿಸುತ್ತೆ. ಬರೀ ಸಕ್ಸಸ್ ಮಾತ್ರ ಅಲ್ಲ, ಅವರ ಲೈಫ್ ನಲ್ಲಿದ್ದ ಒಂಟಿತನ, ಮೀಡಿಯಾಗಳ ಜೊತೆಗಿನ ಫೈಟ್, ವಿವಾದಗಳು ಹಾಗೂ ಅವರ ಐಕಾನಿಕ್ ಮೂನ್ ವಾಕ್ ಡ್ಯಾನ್ಸ್ ಹಿಂದಿನ ಡೆಡಿಕೇಶನ್ ಎಲ್ಲವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಮೈಕಲ್ ಜಾಕ್ಸನ್ ಪಾತ್ರವನ್ನು ಅವರ ಸ್ವಂತ ಅಣ್ಣನ ಮಗ ಜಾಫರ್ ಜಾಕ್ಸನ್ ಮಾಡಿರೋದು ದೊಡ್ಡ ಹೈಲೈಟ್. ಜಾಫರ್ ಡ್ಯಾನ್ಸ್ ಮತ್ತು ಲುಕ್ ನೋಡಿದ್ರೆ ಅಸ್ಲಿ ಮೈಕಲ್ ಜಾಕ್ಸನ್ ಅವರನ್ನೇ ನೋಡಿದ ಹಾಗೆ ಅನ್ಸುತ್ತೆ. ಈ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ರೆಂಟ್ ನಲ್ಲಿ ಅವೈಲೇಬಲ್ ಇದೆ. ಈ ವರ್ಷದ ಮಲಯಾಳಂನ ಬ್ಲಾಕ್ ಬಸ್ಟರ್ ಸಿನಿಮಾ ದೃಶ್ಯಂ 3 ಇದೆ ಜೂನ್ 18ಕ್ಕೆ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗ್ತಿದೆ. ಕನ್ನಡದಲ್ಲಿ ಕೂಡ ನೀವು ಈ ಸಿನಿಮಾವನ್ನ ನೋಡಬಹುದು. ಬರೀ ಆಕ್ಷನ್, ಮರ್ಡರ್ ಮಿಸ್ಟ್ರಿಗಳನ್ನ ಬಿಟ್ಟು ಒಂದು ಪಕ್ಕಾ ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಕಡೆ ಹೋಗೋಣ. ಅದೇ ತೆಲುಗಿನ ಫೇಮಸ್ ವೆಬ್ ಸೀರೀಸ್ ಸೆಕೆಂಡ್ ಮ್ಯಾರೇಜ್. ನಮ್ಮ ಸಮಾಜದಲ್ಲಿ ಇವತ್ತಿಗೂ 2ನೇ ಮದ್ವೆ ಅಂದ್ರೆ ಅದನ್ನ ನೋಡೋ ದೃಷ್ಟಿನೇ ಬೇರೆ. ಗಂಡ ಹೆಂಡತಿ ದೂರ ಆದ್ಮೇಲೆ ಅಥವಾ ಒಬ್ರು ತೀರ್ಕೊಂಡ್ಮೇಲೆ ಇನ್ನೊಬ್ರು ಹೊಸ ಲೈಫ್ ಶುರು ಮಾಡೋದು ಎಷ್ಟು ಕಷ್ಟ. ಈ ಸೂಕ್ಷ್ಮವಾದ ವಿಷಯಗಳನ್ನ ಈ ಸೀರೀಸ್ ನಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಈ ತೆಲುಗು ಸೀರೀಸ್ ನ ನೀವು ETV ವಿನ್ ನಲ್ಲಿ ನೋಡಬಹುದು. ನಾವು ಈಗ ಹೇಳೋಕೆ ಹೊರಟಿರೋ ಕತೆ ಸ್ವಲ್ಪ ಸೀರಿಯಸ್, ಡಾರ್ಕ್ ಹಾಗೆ ಅಷ್ಟೇ ಎಮೋಷನಲ್ ಆಗಿರೋ ಒಂದು ನೈಜ ಘಟನೆ ಆಧಾರಿತ ವೆಬ್ ಸೀರೀಸ್ ಬಗ್ಗೆ. ಅದೇ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ರಾಕ್. ನೀವೇನಾದ್ರೂ ಪಾತಾಳ್ ಲೋಕ್ ತರಹದ ರಿಯಲಿಸ್ಟಿಕ್ ಕ್ರೈಮ್ ಸೀರೀಸ್ ಗಳನ್ನ ಇಷ್ಟಪಡೋರಾದ್ರೆ ಈ ಸೀರೀಸ್ ನ ನೋಡಬಹುದು. ಈ ಕತೆ ನಡೆಯೋದು 1978ರ ದೆಹಲಿಯಲ್ಲಿ. ಊಹಿಸ್ಕೊಳ್ಳಿ, ಆ ಕಾಲದಲ್ಲಿ ಈಗಿನ ತರಹ CCTV ಕ್ಯಾಮ್ರಾ ಇಲ್ಲ, ಮೊಬೈಲ್ ಫೋನ್ಸ್ ಇಲ್ಲ. ಅಂತಹ ಟೈಮಲ್ಲಿ ಸುಮಾನ್ 16 ವರ್ಷ ಮತ್ತು ಸಾಹಿಲ್ 14 ವರ್ಷ ಅನ್ನೋ ಇಬ್ರು ಅಣ್ಣ ತಂಗಿ ರೇಡಿಯೋ ಸ್ಟೇಷನ್ಗೆ ಅಂತ ಮನೆಯಿಂದ ಹೊರಟವರು ವಾಪಸ್ ಮನೆಗೆ ಬರಲ್ಲ. ಮಿರ್ಜಾಪುರ್ ಖ್ಯಾತಿಯ ಅಲಿ ಫಜಲ್ ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಆಗಿ ಜೀವಿಸಿದ್ದಾರೆ. ಇನ್ನು ಮಕ್ಕಳನ್ನ ಕಳೆದುಕೊಂಡ ತಾಯಿಯಾಗಿ ಸೊನಾಲಿ ಬೇಂದ್ರೆ ಅವರ ಆಕ್ಟಿಂಗ್ ನೋಡಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಇದನ್ನ ಡೈರೆಕ್ಟ್ ಮಾಡಿರೋದು ಪಾತಾಳ್ ಲೋಕ್ ಖ್ಯಾತಿಯ ಪ್ರೋಸಿತ್ ರಾಯ್. ರಾಕ್ ಸೀರೀಸ್ ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ಇದೊಂದು ಕ್ಯಾಶುವಲ್ ಟೈಮ್ ಪಾಸ್ ವಾಚ್ ಅಲ್ಲ, ಆದ್ರೆ ಒಂದು ಅದ್ಭುತವಾದ ಮರ್ಡರ್ ಮಿಸ್ಟ್ರಿ, ಎಮೋಷನ್ಸ್ ಹಾಗೂ ನೈಜ ಘಟನೆಯನ್ನ ನೋಡ್ಬೇಕು ಅಂತಿದ್ರೆ ಇದು ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಇರಬೇಕಾದಂತ ಸೀರೀಸ್. ಈ ಸೀರೀಸ್ ನ ನೀವು ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.